ಶ್ರೀಕೃಷ್ಣನು ಜಾಸ್ತಿ ಕಷ್ಟಪಟ್ಟನ? ಇಲ್ಲ ಕರ್ಣನು ಜಾಸ್ತಿ ಕಷ್ಟಪಟ್ಟನ? ಕರ್ಣ ಸಾಯುತ್ತಾ ಇರುವಾಗ ಕೃಷ್ಣನ ಹತ್ತಿರ ಹೀಗೆ ಅಂತಾನೆ, ನಾನು ಚಿಕ್ಕವನಿದ್ದಾಗಲೇ ನನ್ನ ತಾಯಿ ನನ್ನನ್ನು ಬಿಟ್ಟು ಹೋದಳು. ಒಂದು ಸಹಾಯ ಮಾಡೋಕೆ ಹೋಗಿ ರಥವು ಭೂಮಿಯ ಒಳಗೆ ಸಿಕ್ಕಿ ಹಾಕಿಕೊಳ್ಳುವ ಹಾಗೆ ಭೂದೇವಿ ನನಗೆ ಶಾಪ ಹಾಕಿದಳು. ಗುರುವಿನ ಮೇಲೆ ಪ್ರೀತಿಯಿಂದ ಒಂದು ಚೇಳು ರಕ್ತ ಬರುವ ಹಾಗೆ ಕಚ್ಚಿದರೂ ಕೂಡ ಎದ್ದೇಳದೇ ಇದ್ದಿದ್ದಕ್ಕೆ ಆವಾಗಿನವರೆಗೂ ಕಲಿತುಕೊಂಡ ವಿದ್ಯೆಯನ್ನು ನಿನಗೆ ಸಮಾನವಾಗಿ ಇರುವವರ ಮುಂದೆ ಮರೆತು ಹೋಗಲಿ ಎಂದು ಗುರು ನನಗೆ ಶಾಪ ಹಾಕುತ್ತಾರೆ. ಬ್ರಾಹ್ಮಣ ವೇಷದಲ್ಲಿ ಇಂದ್ರನು ನನ್ನ ಕವಚಕುಂಡಗಳನ್ನು ಕೇಳುವ ಹಾಗೆ ಮಾಡಿದ್ದು ಕೂಡ ನೀನೆ. ಸತ್ತು ಹೋಗುವ ಮುನ್ನ ನನ್ನ ಪುಣ್ಯವನ್ನು ದಾನ ತಗೊಂಡಿದ್ದು ನೀನೆ. ನಾನು ಮಾಡಿದ ತಪ್ಪಾದರೂ ಏನು ಕೃಷ್ಣ ಎಂದು ಕೇಳುತ್ತಾನೆ ಕರ್ಣನು. ಆಗ ಕೃಷ್ಣನು ನಗುತ್ತಾ, ನಾನು ಹುಟ್ಟಿದ್ದು ಜೈಲಿನಲ್ಲಿ. ಹುಟ್ಟಿದ ತಕ್ಷಣವೇ ತಂದೆ ತಾಯಿಗೆ ದೂರವಾದೆ. ಸ್ವಂತ ಸೋದರ ಮಾವನೇ ನನ್ನನ್ನು ಸಾಯಿಸಲು ಪ್ರಯತ್ನಿಸಿದನು. ಪ್ರಾಣಕ್ಕೆ ಪ್ರಾಣವನ್ನಾಗಿ ಪ್ರೀತಿಸಿದ ರಾಧೆಯನ್ನು ಕೂಡ ದೂರ ಮಾಡಿಕೊಂಡೆ. ಮಹಾಭಾರತ ಯುದ್ಧದಿಂದ ನನ್ನ ವಂಶ ನಾಶವಾಗುವ ಹಾಗೆ ಒಂದು ಶಾಪ ಬರುತ್ತದೆ. ನನಗೆ ಒಂದು ಸಾಧಾರಣ ಸಾವು ಬರುತ್ತದೆ. ಆದರೂ ಸಹ ಧರ್ಮಕ್ಕೋಸ್ಕರ ಈ ಯುದ್ಧವನ್ನು ನಡೆಸುತ್ತಿದ್ದೇನೆ. ಕಷ್ಟಗಳು ಎಲ್ಲರಿಗೂ ಇರುತ್ತವೆ ಕರ್ಣ. ಆದರೆ ನಾವು ಯಾವ ಕಡೆ ನಿಂತಿದ್ದೀರಿ ಅನ್ನೋದೇ ನಮ್ಮ ಕರ್ಮ. ವೀರನಾಗಿರುವ ನೀನು ಅಧರ್ಮದ ಕಡೆ ನಿಂತುಕೊಂಡೆ. ಆದ್ದರಿಂದ ನೀನು ಹೀಗೆ ಸಾಯುತ್ತಾ ಇದ್ದೀಯ ಅಂತ ಹೇಳ್ತಾನೆ ಕೃಷ್ಣ. ಅದಕ್ಕೆ ಹೇಳೋದು, ಎಲ್ಲರೂ ಧರ್ಮದ ಕಡೆ ನಿಲ್ಲಬೇಕು. ಆಗ ಧರ್ಮವೇ ನಮ್ಮನ್ನು ರಕ್ಷಿಸುತ್ತದೆ ಅಂತ. ಜೈ ಶ್ರೀಕೃಷ್ಣ.